ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಈ ವಿಡಿಯೋ ತುಂಬ ಸಿಂಪಲ್ ಆಗಿರುತ್ತೆ. ನಾನೊಂದು ರೈಸ್ ವಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿನೇ. ಹೇಗೆ ಅಂತಂದರೆ ಹಾಗೆ ಏನಕ್ಕೆ ಯೂಸು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದನ್ನು ಮಾಡೋದು ತುಂಬ ಸಿಂಪಲ್. ನೀವು ದೋಸೆಗಾಗಲಿ ಪಡ್ಡಿಗಾಗಲಿ ಅಕ್ಕಿ ನೆನೆಗೆ ಇಡ್ತೀರಲ್ವಾ, ನಾರ್ಮಲ್ ಆಗಿ ನಾವು 2 ವಾಶ್ ಮಾಡ್ತೀವಿ ಕ್ಲೀನ್ ಆಗಲಿ ಅಂತ. ಇನ್ನೂ ಜಾಸ್ತಿ ಕ್ಲೀನ್ ಆಗಲಿ ಅಂತ ನಾನು 4 ವಾಶ್ ಮಾಡಿ ಇಟ್ಟಿದ್ದೆ. ಒಂದು 6 to 7 hours ಅಕ್ಕಿ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ. ನೆನೆದ್ಮೇಲೆ ನಾವು ಹಿಟ್ಟು ರುಬ್ತೀವಲ್ವ ದೋಸೆಗೆ ಅಥವಾ ಪಡ್ಡಿಗೆ, ಆ ನೀರನ್ನ ಚೆಲ್ತೀವಿ. ಆದರೆ ಚೆಲ್ಲದೆ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಿಮ್ಮ ಫೇಸಲ್ಲಿ ಏನಾದರೂ ಆ್ಯಕ್ನೆ ಇದ್ದರೆ, ಪಿಂಪಲ್ ಇದ್ದರೆ, ಹಾಗೆ ಸ್ಕಿನ್ ಅಲ್ಲ ಒಂದು ಒಳ್ಳೆಯದು. ಆ್ಯಂಡ್ ಡ್ರೈ ಸ್ಕಿನ್ನಿಗಂತೂ ತುಂಬ ಯೂಸ್ಫುಲ್ ಆಗಿದೆ. ಯಾಕಂದರೆ ನಂದು ಸ್ಕಿನ್ ಡ್ರೈ ಇರೋದ್ರಿಂದ ನನಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ಸ್ವಲ್ಪ ಜನ ಇದಕ್ಕೆ ರೈಸ್ ವಾಟರಲ್ಲಿ ವಿಟಮಿನ್ ಸಿ ಟ್ಯಾಬ್ಲೆಟ್ ಕ್ಯಾಪ್ಸೂಲ್ ಹಾಕ್ತಾರೆ, ಕೆಲವೊಬ್ಬರು ಅಲೋವೆರಾ ಜೆಲ್ ಹಾಕ್ತಾರೆ. ಬಟ್ ನಾನು ಯಾವುದೇ ರೀತಿಯಾದಂತನೂ ಹಾಕಿಲ್ಲ, ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನೀವು ಇದೊಂದೇ ಪ್ರಾಡಕ್ಟ್ ಅಂತಲ್ಲ, ಯಾವುದೇ ಪ್ರಾಡಕ್ಟ್ನ ತಗೊಳ್ಳಿ, ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನೋಡಲಿಕ್ಕೆ ನಿಮ್ಮ ಹ್ಯಾಂಡ್ಸ್ ಅಥವಾ ನಿಮ್ಮ ನೆಕ್ಕಿಗೆ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ನೋಡ್ಕೊಳ್ಳಿ. ಈ ಥರ ಸ್ಪ್ರೇ ಮಾಡಿಕೊಂಡು ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮ ಸ್ಕಿನ್ ಏನಾದರೂ ಸೆನ್ಸಿಟಿವ್ ಇದ್ದರೆ ಇದು ತಕ್ಷಣವೇ ಇಟ್ಚಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಆ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ. ಸೊ ವಿಡಿಯೋಗೆ ಇಷ್ಟ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.